ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂ ಮಂಗಳಗಟ್ಟಿ. ಧಾರವಾಡ ನಗರದಲ್ಲಿ ನಡೆಯುತ್ತಿರುವ ಪ್ರತ್ಯೇಕ ಮಹಾನಗರ ಪಾಲಿಕೆ ಹೋರಾಟಕ್ಕೆ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ರಾಜ್ಯ ಸಂಚಾಲಕರಾದ ತುಕಾರಾಂ ಎಸ್ ಮೋಹಿತೆ ನೇತೃತ್ವದಲ್ಲಿ ಮೆರವಣಿಗೆ ಮೂಲಕ ಬಂದು ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಪ್ರತ್ಯೇಕ ಮಹಾನಗರ ಪಾಲಿಕೆ ಮಾಡಬೇಕೆಂದು ಮನವಿ ಮುಖಾಂತರ ಒತ್ತಾಯಿಸಿ ವೇದಿಕೆಗೆ ತೆರಳಿ ಬೆಂಬಲ ಸೂಚಿಸಲಾಯಿತು. ಈ ಸಂದರ್ಭದಲ್ಲಿ ರಾಜ್ಯ ಮಹಿಳಾ ಉಪಾಧ್ಯಕ್ಷರಾದ ಮಂಜುಳಾ ಬಾ ಕುಶಪ್ಪನವರ್, ಜಿಲ್ಲಾಧ್ಯಕ್ಷರಾದ ಪ್ರಕಾಶ್ ಹುಲಿ, ಗೌರವಾಧ್ಯಕ್ಷರಾದ ಸಂತೋಷ್ ಮೇಳನ್ನವರ್, ತಾಲೂಕಾಧ್ಯಕ್ಷರಾದ ನಾಗರಾಜ್ ಪೂಜಾರ್, ಕಾರ್ಮಿಕ ಘಟಕದ ತಾಲೂಕು ಅಧ್ಯಕ್ಷರಾದ ಹುಸೇನ್ ಸಾಬ್ ಮುಲ್ಲನ್ನವರ್ ಹಾಗೂ ಜೈ ಕರ್ನಾಟಕ ರಕ್ಷಣಾ ವೇದಿಕೆ ಸರ್ವ ಸದಸ್ಯರು ಭಾಗವಹಿಸಿದರು. ಪ್ರತ್ಯೇಕ ಮಹಾನಗರ ಪಾಲಿಕೆ ಪ್ರತ್ಯೇಕ ಮಹಾನಗರ ಪಾಲಿಕೆ ಹೋರಾಟಕ್ಕೆ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲ ಮುಖಂಡರು, ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಪ್ರತ್ಯೇಕ ಮಹಾನಗರ ಪಾಲಿಕೆ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಲಿಕ್ಕೆ ಬಂದಿದ್ದಾರೆ. ಅವರಿಗೆ ತುಂಬಾ ಹೃದಯದ ಧನ್ಯವಾದಗಳು ಹಾಗೂ ಸ್ವಾಗತವನ್ನು ಕೋರ್ತೇನೆ. ನಮ್ಮ ವಿಜಯ ಕರ್ನಾಟಕ ಸಂಘಟನೆಯವರಿಗೂ ಎಲ್ಲ ಹಲವಾರು ಸಂಘ ಸಂಸ್ಥೆಗಳು ಪ್ರತ್ಯೇಕ ಮಹಾನಗರ ಪಾಲಿಕೆ ಬೇಕೇ ಬೇಕು ಎಂದು ಏನು ಹೋರಾಟ ನಮ್ಮ ಹಿರಿಯರು ಮಾರ್ಗದರ್ಶನ ಹಾಕಿಕೊಟ್ಟಿದ್ದಾರಲ್ಲ, ಆ ಪ್ರತ್ಯೇಕ ಮಹಾನಗರ ಪಾಲಿಕೆ ಆಗುವವರೆಗೂ ಕೂಡ ನಮ್ಮ ಎಲ್ಲ ವಿಜಯ ರಕ್ಷಣಾ ವೇದಿಕೆ ಆಗ್ಬೋದು, ಜೈ ಕರ್ನಾಟಕ ಆಗ್ಬೋದು, ಎಲ್ಲ ಕನ್ನಡಪರ ಸಂಘಟನೆಗಳು ತಮ್ಮ ಜೊತೆಯಾಗಿ ನಿಂತು ಈ ಹೋರಾಟ ಯಶಸ್ವಿಯಾಗುವವರೆಗೂ ತಮ್ಮ ಜೊತೆ ನಿಲ್ತಾರೆ ಅಂತ ಹೇಳ್ತಾ ನಮಗೆ ಮಾತನಾಡುವ ಅವಕಾಶ ಮಾಡಿಕೊಟ್ಟಂತೆ ಎಲ್ಲ ನಮ್ಮ ಹಿರಿಯರಿಗೆ ವಂದಿಸುತ್ತಾ ನಾನು ಯಾರು ಮಾತುಗಳನ್ನ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ನಮ್ಮ ವಿಜಯ ಕರ್ನಾಟಕ ಸಂಘಟನೆಯವರಿಗೂ ಎಲ್ಲ ಹಲವಾರು ಸಂಘ ಸಂಸ್ಥೆಗಳು ಪ್ರತ್ಯೇಕ ಮಹಾನಗರ ಪಾಲಿಕೆ ಬೇಕೇ ಬೇಕು ಎಂದು ಏನು ಹೋರಾಟ ನಮ್ಮ ಹಿರಿಯರು ಮಾರ್ಗದರ್ಶನ ಹಾಕಿಕೊಟ್ಟಿದ್ದಾರಲ್ಲ, ಆ ಪ್ರತ್ಯೇಕ ಮಹಾನಗರ ಪಾಲಿಕೆ ಆಗುವವರೆಗೂ ಕೂಡ ನಮ್ಮ ಎಲ್ಲ ವಿಜಯ ರಕ್ಷಣಾ ವೇದಿಕೆ ಆಗ್ಬೋದು, ಜೈ ಕರ್ನಾಟಕ ಆಗ್ಬೋದು, ಎಲ್ಲ ಕನ್ನಡಪರ ಸಂಘಟನೆಗಳು ತಮ್ಮ ಜೊತೆಯಾಗಿ ನಿಂತು ಈ ಹೋರಾಟ ಯಶಸ್ವಿಯಾಗುವವರೆಗೂ ತಮ್ಮ ಜೊತೆ ನಿಲ್ತಾರೆ ಅಂತ ಹೇಳ್ತಾ ನಮಗೆ ಮಾತನಾಡುವ ಅವಕಾಶ ಮಾಡಿಕೊಟ್ಟಂತೆ ಎಲ್ಲ ನಮ್ಮ ಹಿರಿಯರಿಗೆ ವಂದಿಸುತ್ತಾ ನಾನು ಯಾರು ಮಾತುಗಳನ್ನ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಇವತ್ತಿನ ದಿನ ನಮ್ಮ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ಕೂಡ ಹಿರೇಮಠ ಅವರಿಗೆ ಬೆಂಬಲ ನೀಡಕಂತ ಬಂದಿದೆ. ನಿನ್ನೆ ಕೂಡ ನಾವು ಬಂದು ಹೋಗಿದ್ದು ಅವ್ರು ಇರಕ್ಕಿಲ್ಲ. ಇವತ್ತು ಅವ್ರಿಗೆ ಮನವಿ ಕೊಡಕಂತ DC ಮೇಡಮ್ ಅವರಿಗೆ ಮನವಿ ಕೊಟ್ಟು ಇಲ್ಲಿ ನಾವು ಮನವಿ ಕೊಡಕ್ ಬಂದಿದ್ದೇವೆ. ಈ ನಮ್ಮ ಹೋರಾಟ ನಮ್ಮ ಹುಬ್ಬಳ್ಳಿ ಧಾರವಾಡ ಇಟ್ಟು ದಿವಸ ಮಹಾನಗರ ಪಾಲಿಕೆ ಜಾಯಿಂಟ್ ಇತ್ತಲ್ಲ, ಅದು ಸಪ್ರೇಟ್ ಆಗಿ ನಮ್ಮ ಧಾರವಾಡಕ್ಕಿಂತ ಸಪ್ರೇಟ್ ಆಗಿ ಮಹಾನಗರ ಪಾಲಿಕೆ ಆಗುವುದಿಲ್ಲ, ಜನಸಾಮಾನ್ಯರಿಗೆ ಒಂದು ಅನುಕೂಲ ಆಗುತ್ತೆ ಅಂತ ನಾವು ಸರ್ಕಾರಕ್ಕೆ ಮನವಿಯನ್ನು ಮಾಡುತ್ತಿದ್ದೆ. ದಯವಿಟ್ಟು ಇಂಥ ಹಿರಿಯರು ಈ ಹೋರಾಟ ಮಾಡ್ತಿದ್ದಾರೆ, ಅವ್ರನ್ನೆಲ್ಲ ನೋಡಿ ನಾವು ಕಲಿಬೇಕಾಗಿದೆ. ಯುವಕರು ಅವ್ರನ್ನ ನೋಡಿ ಮುಂದೆ ಹೋರಾಟಕ್ಕೆ ಬೆಂಬಲವನ್ನು ಕೊಡ್ಬೇಕು ಅವ್ರಿಗೆ. ಯಾಕಂದ್ರೆ ಇಂಥ ಒಂದು ಆಲದ ಮರ ಅವ್ರು ನಮ್ಗೆಲ್ಲರಿಗೂ ಈ ಹೋರಾಟ ಅವ್ರು ನೋಡಿ ಬಹಳ ಖುಷಿ ಆಯ್ತು. ಇಂಥ ಉಪವಾಸ ಸತ್ಯಾಗ್ರಹವನ್ನು ನಮ್ಮಿಂದನೂ ಮಾಡಕ್ ಆಗುದಿಲ್ಲ, ಆದ್ರೂ ಅವ್ರು ಮಾಡ್ತಿದಾರೆ ಅಂತ ಅವ್ರಿಗೆಲ್ಲ ನಾವು ಚಿರಋಣಿ ಆಗಿರೋಣ. ಒಂದ್ ವೇಳೆ ಧಾರವಾಡದ ಪ್ರತ್ಯೇಕ ನಗರ ಪಾಲಿಕೆ ಆದ್ರೆ ಅದಕ್ಕೆ ಹಿರೇಮಠ ಸದಾ ಕಾರಣ ಅಂತ ಅವ್ರನ್ನ ಮನಸ್ಪೂರ್ವಕವಾಗಿ ಗೌರವಿಸ್ತೇವೆ. ಧನ್ಯವಾದಗಳು. ಯಾವ್ದು ಮಾಡ್ತಾರೆ ಅವಕಾಶ ಕೊಡಿ. ಇವತ್ತಿನ ದಿನ ನಮ್ಮ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ಕೂಡ ಹಿರೇಮಠ ಅವರಿಗೆ ಬೆಂಬಲ ನೀಡಕಂತ ಬಂದಿದೆ. ನಿನ್ನೆ ಕೂಡ ನಾವು ಬಂದು ಹೋಗಿದ್ದು ಅವ್ರು ಇರಕ್ಕಿಲ್ಲ. ಇವತ್ತು ಅವ್ರಿಗೆ ಮನವಿ ಕೊಡಕಂತ DC ಮೇಡಮ್ ಅವರಿಗೆ ಮನವಿ ಕೊಟ್ಟು ಇಲ್ಲಿ ನಾವು ಮನವಿ ಕೊಡಕ್ ಬಂದಿದ್ದೇವೆ. ಈ ನಮ್ಮ ಹೋರಾಟ ನಮ್ಮ ಹುಬ್ಬಳ್ಳಿ ಧಾರವಾಡ ಇಟ್ಟು ದಿವಸ ಮಹಾನಗರ ಪಾಲಿಕೆ ಜಾಯಿಂಟ್ ಇತ್ತಲ್ಲ, ಅದು ಸಪ್ರೇಟ್ ಆಗಿ ನಮ್ಮ ಧಾರವಾಡಕ್ಕಿಂತ ಸಪ್ರೇಟ್ ಆಗಿ ಮಹಾನಗರ ಪಾಲಿಕೆ ಆಗುವುದಿಲ್ಲ, ಜನಸಾಮಾನ್ಯರಿಗೆ ಒಂದು ಅನುಕೂಲ ಆಗುತ್ತೆ ಅಂತ ನಾವು ಸರ್ಕಾರಕ್ಕೆ ಮನವಿಯನ್ನು ಮಾಡುತ್ತಿದ್ದೆ. ದಯವಿಟ್ಟು ಇಂಥ ಹಿರಿಯರು ಈ ಹೋರಾಟ ಮಾಡ್ತಿದ್ದಾರೆ, ಅವ್ರನ್ನೆಲ್ಲ ನೋಡಿ ನಾವು ಕಲಿಬೇಕಾಗಿದೆ. ಯುವಕರು ಅವ್ರನ್ನ ನೋಡಿ ಮುಂದೆ ಹೋರಾಟಕ್ಕೆ ಬೆಂಬಲವನ್ನು ಕೊಡ್ಬೇಕು ಅವ್ರಿಗೆ. ಯಾಕಂದ್ರೆ ಇಂಥ ಒಂದು ಆಲದ ಮರ ಅವ್ರು ನಮ್ಗೆಲ್ಲರಿಗೂ ಈ ಹೋರಾಟ ಅವ್ರು ನೋಡಿ ಬಹಳ ಖುಷಿ ಆಯ್ತು. ಇಂಥ ಉಪವಾಸ ಸತ್ಯಾಗ್ರಹವನ್ನು ನಮ್ಮಿಂದನೂ ಮಾಡಕ್ ಆಗುದಿಲ್ಲ, ಆದ್ರೂ ಅವ್ರು ಮಾಡ್ತಿದಾರೆ ಅಂತ ಅವ್ರಿಗೆಲ್ಲ ನಾವು ಚಿರಋಣಿ ಆಗಿರೋಣ. ಒಂದ್ ವೇಳೆ ಧಾರವಾಡದ ಪ್ರತ್ಯೇಕ ನಗರ ಪಾಲಿಕೆ ಆದ್ರೆ ಅದಕ್ಕೆ ಹಿರೇಮಠ ಸದಾ ಕಾರಣ ಅಂತ ಅವ್ರನ್ನ ಮನಸ್ಪೂರ್ವಕವಾಗಿ ಗೌರವಿಸ್ತೇವೆ. ಧನ್ಯವಾದಗಳು. ಯಾವ್ದು ಮಾಡ್ತಾರೆ ಅವಕಾಶ ಕೊಡಿ. ಹೋರಾಟದಲ್ಲಿ ನಮ್ಮ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ಕೂಡ ಬೆಂಬಲವನ್ನು ಕೊಡ್ತಾ ಇದ್ದೇವೆ. ಯಾಕೆಂದ್ರೆ ಜನಸಾಮಾನ್ಯರಿಗೆ ಒಂದು ಅನುಕೂಲವಾಗಲಂತ ನಮ್ಗೆ ಸಪ್ರೇಟಾಗಿ ಒಂದು ಮಹಾನಗರ ಪಾಲಿಕೆ ಬೇಕಂತ ನಮ್ಮ ಬೇಡಿಕೆ ಇದೆ. ಹಾಗಾಗಿ ಯಾಕಂದ್ರೆ ಮೇಯರ್ ಅವರು ಹುಬ್ಬಳ್ಳಿ ಧಾರವಾಡಕ್ಕೆ ಇರುವುದರಿಂದ
ಅಲ್ಲಿ ಹೋಗ್ಬೇಕಾ ಇಲ್ಲಿ ಹೋಗ್ಬೇಕಾ ಅಂತೇಳಿ ಜನರಿಗೆ ಭಾಳ ಗೊಂದಲ ಇದೆ. ಹಾಗಾಗಿ ಪ್ರತ್ಯೇಕ ನಗರ ಪಾಲಿಕೆ ಮಾಡಿಕೊಡುವುದರಿಂದ ಇನ್ನೂ ಜಾಸ್ತಿ ಅನುದಾನ ಬರುತ್ತದೆ ಅನ್ನೋ ಒಂದು ನಂಬಿಕೆ ಇದೆ. ಹಾಗೆ ನಮ್ಮ ಧಾರವಾಡ ಕೂಡ ಇನ್ನೂ ಡೆವಲಪ್ ಆಗಲಿ ಅನ್ನುವಂಥ ಆಶಯನೂ ಇದೆ. ಹಾಗಾಗಿ ನಮ್ಮ ವಿಜಯಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಎಲ್ಲರಿಗೂ ದಯವಿಟ್ಟು ವಿನಂತಿ ಮಾಡ್ಬೋದು, ಏನಂದ್ರೆ ಸರ್ಕಾರಕ್ಕೆ ಮಾಡಿಕೊಡ್ಲಿ ಅಂತೇಳಿ ನಾವು ಈ ಮುಖಾಂತರ ಕೇಳ್ಕೊತೇವೆ. ಹಾಗಾಗಿ ಮತ್ತು DC ಅವರಿಗೆ ಮನವಿಯನ್ನು ಕೊಡ್ತಾ ಇದ್ದೇವೆ. ನಮ್ಮ ವಿಜಯಕರ್ನಾಟಕ ರಕ್ಷಣಾ ವೇದಿಕೆ ಈ ಒಂದು ಹೋರಾಟಕ್ಕೆ ಯಾವತ್ತೂ ಬೆಂಬಲವಾಗಿರುತ್ತದೆ. ದಯವಿಟ್ಟು ಸರ್ಕಾರ ಇದನ್ನು ಗಮನಿಸಿ ನಮಗೆ ಒಂದು ಸೂಚನೆಯನ್ನು ಕೊಡಬೇಕಂತ ಈ ಮುಖಾಂತರ ಕೇಳ್ಕೊತೇನೆ. ವಿಜಯ ಕನ್ನಡ ರಕ್ಷಣಾ ವೇದಿಕೆಯ ಮಹಿಳಾ ರಾಜ್ಯ ಉಪಾಧ್ಯಕ್ಷರು ಮಂಜುಳಾ ಕೃಷ್ಣಪ್ಪನವರು. ದಿನಗಳಿಂದ ನಮ್ಮ ಹಿರಿಯರು ಹಾಗೂ ನಮ್ಮ ಎಲ್ಲ 3 ದಿನಗಳಿಂದ ಹದಿನೇಳು ದಿನಗಳಿಂದ ನಮ್ಮ ಹಿರಿಯರು ಹಾಗೂ ನಮ್ಮ ಧಾರವಾಡದ ಮಾರ್ಗದಲ್ಲಿ ಶಿಕ್ಷಕರಿರ್ತಕ್ಕಂಥ ಎಲ್ಲ ಗುರುವರು ಹಿರಿಯರು ಏನು ಪ್ರತ್ಯೇಕ ಮಹಾನಗರ ಪಾಲಿಕೆ ಆಗಬೇಕಂತೇಳಿ ಹೋರಾಟ ಕೂತಿದ್ದಾರೆ. ಆ ಹೋರಾಟಕ್ಕೆ ನಮ್ಮ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಸಂಪೂರ್ಣ ಬೆಂಬಲವನ್ನು ಇವತ್ತಿನ ದಿವಸ ವ್ಯಕ್ತಪಡ್ತಾ ಇದ್ದೇವೆ. ಯಾಕೆ ಇವತ್ತಿನ ದಿವಸ ಈ ಹಿರಿಯರು ಯಾಕೆ ಹೋರಾಟ ಮಾಡ್ತಾ ಇದ್ದಾರೆ ಅಂದ್ರೆ ನಮ್ಮ ಧಾರವಾಡ ತಾಲೂಕು ಹಲವಾರು ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗೈತಿ. ಯಾಕಂದರೆ ಇವತ್ತಿನ ದಿವಸ ನಾವು ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆ ಪ್ರತ್ಯೇಕ ಆಗಲು ನಮ್ಮ ಹತ್ರ ಆ ಶಕ್ತಿ ಇದೆ, ಅಷ್ಟು ಜನ ಬೆಂಬಲ ಕೂಡ ನಮ್ಮ ಹತ್ರ ಇದೆ. ಅದಕ್ಕಾಗಿ ನಮಗೆ ಕೂಡಲೇ ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಕೂಡಲೇ ನಮ್ಗೆ ಪ್ರತ್ಯೇಕ ಧಾರವಾಡ ಮಹಾನಗರ ಪಾಲಿಕೆಯನ್ನು ಮಾಡಿಕೊಡೋಕೆ ಅನುಮತಿ ಕೊಡಬೇಕಂತೇಳಿ ತಮ್ಮಲ್ಲಿ ಮಾಧ್ಯಮದ ಮುಖಾಂತರ ಮನವಿ ಮಾಡಿಕೊಡ್ತಾ ಇದ್ದೇವೆ. ಮತ್ತು ನಾಳಿನ ದಿವಸ ಅಂದರೆ ನಾಳೆ 1/6/2026 ನಮ್ಮ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ನಾವು ಜಿಲ್ಲಾಧಿಕಾರಿಯ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೂಡ ಸಲ್ಲಿಸ್ತಾ ಇದ್ದೇವೆ. ಪ್ರತ್ಯೇಕ ಮಹಾನಗರ ಪಾಲಿಕೆಗೆ ಕೂಡಲೇ ನಮಗೆ ಅನುಮತಿ ನೀಡಬೇಕಂತ ಮನವಿಯನ್ನು ಕೊಡ್ತಾ ಇದ್ದೇವೆ. ನನ್ನ ಹೆಸರು ತುಕಾರಾಮ್ ಮೊಯ್ತಿ ಅಂತ, ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯ ಸಂಚಾಲಕ. ಅಲ್ಲಿ ಇವಂಗೆ ಕಲ್ಗಡಿಗೆ ಸಿಟಿ ಆಗಿ ಒಂದು ಸ್ವಲ್ಪ ಕಾಲ್ ಮಾಡ್ಯಾವ. ಹೌದೌದು ಆಯ್ತು ಆಯ್ತು. ಇವತ್ತು ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆಯ ಹೋರಾಟಕ್ಕೆ ಭಾರತೀಯ ಜನತಾ ಪಕ್ಷ 74 ಮತಕ್ಷೇತ್ರದ ಯುವ ಮೋರ್ಚಾ ವತಿಯಿಂದ ಸಾಮೂಹಿಕ ಹಾಗೂ ಪಕ್ಷಾತೀತ ಬೆಂಬಲವನ್ನು ಸೂಚಿಸಲು ನಾವೆಲ್ಲರೂ ಇಲ್ಲಿ ಸೇರಿ ಇದಕ್ಕೆ ಭಾಗಿಯಾಗಿದ್ದೇವೆ. ಈ ಹೋರಾಟದ ಮುಂಚೆ ನೀಡಿರ್ತಕ್ಕಂಥ ಮುತ್ಸದಿಯರು ಹಿರೇಮಠ್ ಸರ್ ಅವರು